ಶ್ರೀಮಂತರು ಶ್ರೀಮಂತರಾಗೇ ಇರ್ತಾರೆ, ಮಧ್ಯಮ ವರ್ಗದವರು ಮಧ್ಯಮ ವರ್ಗದಲ್ಲೇ ಇರ್ತಾರೆ. ನನಗೆ ಎಷ್ಟೋ ಜನ ಮಧ್ಯಮ ವರ್ಗದವರು ಏನು ಪ್ರಶ್ನೆ ಕೇಳ್ತಾರೆ ಅಂದರೆ, ಸರ್ ನಾವು ಶ್ರೀಮಂತರಾಗೋಕೆ ಆಗೋದೇ ಇಲ್ವಾ? ನಮಗೂ ಸಂಬಳ ಬರುತ್ತೆ, ನಾವು ಕೂಡ ಒಂದಷ್ಟು ಖರ್ಚುಗಳನ್ನು ಮಾಡ್ತೀವಿ, ಆದರೂ ನಾವು ಸೇವಿಂಗ್ಸನ್ನು ಮಾಡೋಕ್ಕಾಗ್ತಿಲ್ಲ ಸರ್ ಅಂತ ಸುಮಾರು ಜನನ ಕೇಳಿದುಂಟು. ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೋಸ್ಕರ. ತುಂಬ ರಿಸರ್ಚ್ ಮಾಡಿ ತಂದಿದ್ದೀನಿ. ನಿಜವಾಗ್ಲೂ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡಬೇಡಿ. ಒಂದೊಂದು ತಪ್ಪುಗಳನ್ನು ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ. ಅತಿ ಹೆಚ್ಚು 5 ತಪ್ಪುಗಳನ್ನು ಮಾಡೋದ್ರಿಂದನೇ ನೀವು ಇನ್ನೂ ಮಿಡಲ್ ಕ್ಲಾಸಲ್ಲೇ ಇದ್ರೆ ನೀವು ಶ್ರೀಮಂತರಾಗುವಂಥ ಚಾನ್ಸಸ್ ಖಂಡಿತವಾಗ್ಲೂ ಇದೆ. ಈ 5 ತಪ್ಪುಗಳನ್ನು ಮಾಡಬೇಡಿ. ಹಾಗಿದ್ರೆ ಯಾವ ಒಂದು ಸಣ್ಣ ಸಣ್ಣ ತಪ್ಪುಗಳನ್ನು ನೀವು ಮಾಡ್ತಾ ಇದ್ದೀರಿ ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವಿನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನಾನು ನಿಮ್ಮ ಚಂದನ್. ಎಸ್, ಮಧ್ಯಮ ವರ್ಗದವರು ಮೊದಲನೇ ಮಾಡುವಂಥ ಮಿಸ್ಟೇಕ್ ಅಥವಾ ತಪ್ಪು ಏನು ಅಂತ ಅಂದರೆ, ಈ ಕೆಲವರು ಸೇವಿಂಗ್ಸ್ ಅಕೌಂಟಲ್ಲಿ 5 ರಿಂದ 10 ಲಕ್ಷ ರೂಪಾಯಿ ಇಟ್ಕೊಂಡಿರ್ತಾರೆ ಅಂತ ಇಟ್ಕೊಳ್ಳೋಣ. ಒಂದು ಸೇವಿಂಗ್ಸ್ ಅಕೌಂಟಲ್ಲಿ ಇಟ್ಕೊಂಡಿರ್ತಾರೆ. ಆದರೆ ನಿಮ್ಮ ಪ್ರಕಾರ ಅಂದ್ಕೊಂಡಿದ್ದೀರಾ ಆ 5 ರಿಂದ 10 ಲಕ್ಷ ಇನ್ನೂ 1 ವರ್ಷ ಆದರೂ ಅದೇ ವ್ಯಾಲ್ಯೂ ಇದೆ ಅಂತ? ಖಂಡಿತವಾಗ್ಲೂ ಇಲ್ಲ. ಎಸ್, ಯಾಕೆ ಅಂತ ಹೇಳ್ತೀನಿ. ಇನ್ಫ್ಲೇಷನ್, ಹಣದುಬ್ಬರ ಅಂತ ನಾವು ಕರಿತೀವಿ. ಅಂದರೆ ನಿಮ್ಮ 5 ರಿಂದ 10 ಲಕ್ಷ ರೂಪಾಯಿ ವರ್ಷಕ್ಕೆ 1 ಲಕ್ಷ ರೂಪಾಯಿ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. 1 ಲಕ್ಷಕ್ಕೆ 1 ವರ್ಷಕ್ಕೆ ಇನ್ಫ್ಲೇಷನ್ನ ಬೀಟ್ ಮಾಡ್ತಿದೆ ಅಂತಂದರೆ, ಫಾರ್ ಎಕ್ಸಾಂಪಲ್ ನೀವು ಇನ್ಫ್ಲೇಷನ್ಗೂ ಕೂಡ ನೀವು ಕ್ಯಾಲ್ಕುಲೇಟ್ ಆಗ್ತಿಲ್ಲ ಅಂತ ಅಂದರೆ, ನಿಮಗೆ ಗೊತ್ತಾ 2,500 ರೂಪಾಯಿ ನಿಮ್ಮ 1 ಲಕ್ಷಕ್ಕೆ ಹಣದುಬ್ಬರ ಕಮ್ಮಿ ಆಗುತ್ತೆ. ಅಂದರೆ ಇನ್ಫ್ಲೇಷನ್ ಬೀಟ್ ಮಾಡ್ತಾ ಇದೆ ನಿಮ್ಮ ಹಣವನ್ನು. ಅಂದರೆ ನಿಮ್ಮ ಹಣದ ಮೌಲ್ಯ ಕಳ್ಕೋತಾ ಇದೆ ಅಂತ ಅರ್ಥ. ಹಾಗಿದ್ರೆ 5 ರಿಂದ 10 ಲಕ್ಷ ರೂಪಾಯಿ ನೀವೇನಾದ್ರೂ ನಿಮ್ಮ ಸೇವಿಂಗ್ಸ್ ಅಕೌಂಟ್ನಲ್ಲಿ ಇಟ್ಟಿದ್ದೀರಾ ಅಂತ ಅಂದರೆ ಯಾಕೆ ಅನ್ನೋ ಪ್ರಶ್ನೆ ಮೊದಲಾಗಿ ಮೂಡ್ಕೋಬೇಕು. ಏನಂತೀರಾ? ಸರ್ ನಮ್ಮದು ಫ್ಯಾಮಿಲಿ ತುಂಬ ದೊಡ್ಡದು, ತುಂಬ ಎಮರ್ಜೆನ್ಸಿಗೆ ಏನಾದ್ರು ಅಮೌಂಟ್ ಬೇಕಾಗುತ್ತೆ, ಸೊ ಅದಕ್ಕೋಸ್ಕರ ನಾನು ಇಟ್ಕೊಂಡಿದ್ದೀನಿ ಸರ್ ಅಂತೀರಾ. ಬಟ್ ನಿಮಗೆ ಗೊತ್ತಾ, ಮ್ಯಾಕ್ಸ್ ಟು ಮ್ಯಾಕ್ಸ್ ನಿಮ್ಮ ಸೇವಿಂಗ್ಸ್ ಅಕೌಂಟ್ನಲ್ಲಿ ನಿಮಗೆ 2 ರಿಂದ 4% ಸಿಗಬಹುದು ಅಷ್ಟೇ. ಇಂಟ್ರೆಸ್ಟು, ಬಡ್ಡಿ ಅಂತ ಕರಿತೀವಿ ಅಲ್ವಾ? ಹಾಗಿದ್ರೆ ನಮ್ಮ ಇನ್ಫ್ಲೇಷನ್, ನಮ್ಮ ಭಾರತದ ಇನ್ಫ್ಲೇಷನ್ ನೋಡೋದಾಯಿತು ಅಂದರೆ 6% ಇದೆ. ಸೊ 2 ರಿಂದ 4% ನಿಮ್ಮ ಹಣವನ್ನು ತಿಂತಾ ಇದೆ. ಇಲ್ಲಿ ಯಾರು ತಿಂತಿದ್ದಾರೆ ಹಾಗಿದ್ರೆ? ಸೊ ಅದಕ್ಕೆ ನಾವೇನು ಮಾಡಬೇಕು? ಈ ತಪ್ಪುಗಳನ್ನು ಮಾಡಬೇಡಿ ಅಂತ ಅದಕ್ಕೆ ಹೇಳ್ತಿರೋದು. ನೀವು 5 ರಿಂದ 10 ಲಕ್ಷ ರೂಪಾಯಿ ಅಂತ ಕ್ಯಾಲ್ಕುಲೇಟ್ ಮಾಡೋದಾಯ್ತು ಅಂದರೆ ನಿಮ್ಮ ಸೇವಿಂಗ್ಸ್ ಅಕೌಂಟ್ನಲ್ಲಿ 1 ವರ್ಷಕ್ಕೆ 25,000 ರೂಪಾಯಿ ತಿಂದು ಹೋಯಿತು ಅಂತ ಅರ್ಥ. ಇನ್ಫ್ಲೇಷನ್ ಅಂದರೆ ಏನು ಅಂತ ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಳೋಣ. ನೀವು ದಿನಸಿ ಆಗಿರ್ಬೋದು, ಯಾವುದೇ ಒಂದು ವಸ್ತುವಿನ ಬೆಲೆ ದಿನದಿಂದ ದಿನಕ್ಕೆ ತುಂಬಾ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಕೊಡ್ತೀನಿ ನನಗೆ. 2015ರಲ್ಲಿ ನಿಮ್ಮ 1 ಲೀಟ್ರಿನ ಪೆಟ್ರೋಲ್ 60 ರೂಪಾಯಿ ಇತ್ತು, ಆದರೆ ಇವತ್ತು 100 ರೂಪಾಯಿ ಆಗಿದೆ. ಸೊ ಆದರೂ ನಾವು ಹಾಕಿಸ್ಕೊಳ್ತಾನೆ ಇದ್ದೀವಿ. ಸೊ ನಿಮಗೆ ಪೆಟ್ರೋಲ್ನ ಬೆಲೆನೇ 60 ರೂಪಾಯಿ ಇದ್ದಿದ್ದು 100 ರೂಪಾಯಿಗೆ ಬಂದು ನಿಂತಿದೆ ಅಂದರೆ ನಿಮ್ಮ ಹಣ ಇನ್ನೆಷ್ಟು ಇನ್ಫ್ಲೇಷನ್ಗೆ ಒಳಗಾಗಿರಬೇಡ ಅಂತ ಯೋಚನೆ ಮಾಡಿ ಅಲ್ವಾ? ಅದಕ್ಕೆ ಹೇಳಿದ್ದು 5 ರಿಂದ 10 ಲಕ್ಷ ರೂಪಾಯಿ ನೀವೇನಾದರೂ ಸೇವಿಂಗ್ಸ್ ಅಕೌಂಟಲ್ಲಿ ಇಟ್ಟಿದ್ದೀರ ಅಂದರೆ 2 ರಿಂದ 4% ಇಂಟ್ರೆಸ್ಟೇ ಬರ್ತಿದೆ ಅಂದರೆ ಇನ್ಫ್ಲೇಷನ್ ರೇಟೇ 6% ಇದೆಯಲ್ಲ, ಹಣದುಬ್ಬರನೇ 6% ಇದೆ ಇನ್ಫ್ಲೇಷನಲ್ಲಿ. ಸೊ ನಿಮ್ಮ ಹಣ ಎಲ್ಲೋ ತಿಂದು ಹೋಗ್ತಾ ಇದೆ. ಸೊ ಅದಕ್ಕೆ ನಾವೇನು ಮಾಡಬೇಕು? ನಿಮ್ಮ ಅಮೌಂಟ್ ಅಂದರೆ ಫಾರ್ ಎಕ್ಸಾಂಪಲ್ ನೀವು ಇಟ್ಟಿರುವಂಥ ಸೇವಿಂಗ್ಸ್ ಅಕೌಂಟಲ್ಲಿ 5 ರಿಂದ 10 ಲಕ್ಷ ರೂಪಾಯಿ ಏನಾದರೂ ಇಟ್ಟಿದ್ದೀರಾ ನೀವು ಸೇವಿಂಗ್ಸಲ್ಲಿ ಅಂದರೆ, ಸೇವಿಂಗ್ಸ್ ಅಕೌಂಟಲ್ಲಿ ಇಡೋ ಬದಲು ನೀವು ಎಲ್ಲೆಲ್ಲಿ ಇಡಬಹುದು? ನಾನಿಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನೀವು ಪ್ರತಿ 3 ತಿಂಗಳು ಖರ್ಚು ಮಾಡುವಂಥ ಮೊತ್ತವನ್ನು ಸೇವಿಂಗ್ಸ್ ಖಾತೆಯಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು. ಅಂದರೆ ಅನಗತ್ಯವಾಗಿ ಸುಮ್ಮನೆ ಯಾವುದಕ್ಕೂ ಉಪಯೋಗಿಸ್ಕೊಳ್ಳೋದ್ರಿಂದ ನಿಜವಾಗ್ಲೂ ಅದು ವೇಸ್ಟ್ ಆಫ್ ಅಮೌಂಟ್ ಅಂತ ನಾವು ಕರಿತೀವಿ. ಹಾಗಿದ್ರೆ ನಾವು ಎಲ್ಲಿ ಹಣವನ್ನು ಉಳಿತಾಯ ಮಾಡಬಹುದು ಅಂತ ಕೇಳೋದಾಯ್ತು ಅಂದರೆ, ನಾನೊಂದು ಎಕ್ಸಾಂಪಲ್ ಕೊಡ್ತಾ ಹೋಗ್ತೀನಿ ನಿಮಗೆ. ಒಂದು ಲಿಕ್ವಿಡ್ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಅಥವಾ ಶಾರ್ಟ್ ಟರ್ಮ್ ಡೆಟ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಇನ್ನೊಂದರೆ FD ಹೂಡಿಕೆಯಲ್ಲಿ ಮಾಡಿದ್ರು ಕೂಡ ಭವಿಷ್ಯದಲ್ಲಿ ನಿಮಗೆ ಅಗತ್ಯವಿರುವಂತಹ ಉಪಯೋಗಕ್ಕೆ ನಿಜವಾಗ್ಲೂ ಖಂಡಿತ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೀವೇನಾದರೂ ಒಂದು ಲಿಕ್ವಿಡ್ ಮ್ಯೂಚುವಲ್ ಫಂಡಲ್ಲಿ ಇಟ್ಟಿದ್ದೀರ ಅಂದರೆ ಮಿನಿಮಮ್ ಅಂದರೂ ಕೂಡ ನಿಮಗೆ ಇಲ್ಲಿ 6 ರಿಂದ 7% ಇಂಟ್ರೆಸ್ಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅಲ್ವಾ? ಸೊ ಹಾಗಿದ್ರೆ ನೀವು ಯೋಚನೆ ಮಾಡಿ, ನಮ್ಮ ಇನ್ಫ್ಲೇಷನ್ ರೇಟ್, ಭಾರತದ ಇನ್ಫ್ಲೇಷನ್ ರೇಟ್ 6% ಇರೋದ್ರಿಂದ ನೀವಿಲ್ಲಿ ಆರಾಮಾಗಿ ನೀವಿಟ್ಟಿರುವ ಹಣವನ್ನು ಇನ್ಫ್ಲೇಷನ್ ರೇಟ್ ಕೂಡ ಬೀಟ್ ಮಾಡ್ಬೋದಲ್ವಾ? ಸೊ ನಿಮಗೆ ಅಲ್ಲಿ ಉಪಯೋಗನೇ ಆಗುತ್ತೆ. ಫ್ಯೂಚರಲ್ಲಿ ಭವಿಷ್ಯದಲ್ಲಿ ನೀವೇನಾದರೂ ಅಮೌಂಟನ್ನು ತೊಗೊಳ್ಬೇಕು ಅಂದರೆ ನಿಮ್ಮ ವ್ಯಾಲ್ಯೂ ನಿಮಗಿರಬೇಕು. ಫಾರ್ ಎಕ್ಸಾಂಪಲ್ ನೀವು 5 ರಿಂದ 10 ಲಕ್ಷ ರೂಪಾಯಿ ಇಟ್ಟಿದ್ದೀರಾ ಅಂದರೆ ಅದರ ಮೊತ್ತ, ಅದ್ರ ವ್ಯಾಲ್ಯೂ ಇರಬೇಕು ನಮಗಲ್ಲಿ. ನೀವು 100 ರೂಪಾಯಿಗೆ ನೀವು 1 kg ಅಕ್ಕಿ ತೊಗೊಳ್ಳುವಂಥ ಇದೋ ಟೈಮಲ್ಲಿ ಇವಾಗ ನಾವಿದ್ದೀವಿ ಅಂತ ಅಂದ್ಕೊಳ್ಳೋಣ. ಮುಂಚೆ ನಮಗೆ 20 ರೂಪಾಯಿ 25 ರೂಪಾಯಿಗೆ ಅಕ್ಕಿ ಕೂಡ ಸಿಗ್ತಿತ್ತು. ಸೊ ಹಣದುಬ್ಬರ ನಿಮಗೆ ಅಂದರೆ ಇನ್ಫ್ಲೇಷನ್ನ ಬೀಟ್ ಮಾಡಿ ಇವತ್ತು ಪದಾರ್ಥಗಳ ರೇಟ್ ಕೂಡ ಜಾಸ್ತಿ ಆಗ್ತಾ ಇದೆ. ನೀವು ಇಟ್ಟಿರುವಂಥ ಮೊತ್ತ ನಿಮಗೆ ಆ ವ್ಯಾಲ್ಯೂ ಅಷ್ಟೇ ಇರಬೇಕು ಅಂತಂದರೆ ನೀವು ಹಣವನ್ನು ಬೆಳೆಸಬೇಕು. ಹಣದಿಂದ ಹಣವನ್ನು ಬೆಳೆಸುವಂಥ ಒಂದು ವೈಖರಿಯನ್ನು ನೀವು ಬೆಳೆಸ್ಕೊಳ್ಳೇಬೇಕಾಗತ್ತಿಲ್ಲಿ. ಇಲ್ಲ ಅಂದರೆ ನೀವು ಎಷ್ಟೇ ಹಣವನ್ನು ಸೇವಿಂಗ್ಸ್ ಮಾಡಿಕೊಂಡು ಸೇವಿಂಗ್ಸ್ ಅಕೌಂಟಲ್ಲಿ ಇಟ್ಟರೆ ನಿಮ್ಮ ಹಣ ಇನ್ಫ್ಲೇಷನ್ ತಿಂದು ಹಾಕ್ಬಿಡುತ್ತೆ. ಸೊ ನಿಮಗೆ ನಿಮ್ಮ ಹಣವನ್ನು ಬೆಳೆಸೋದನ್ನು ಕಲೀರಿ. ಇದರಿಂದ ನೀವು ಶ್ರೀಮಂತರಾಗುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ನಿಮ್ಮ ಹಣದ ಮೌಲ್ಯ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಅದರ ಒಂದು ಮೈಂಡ್ ಸೆಟ್ಟನ್ನು ಕೂಡ ನೀವು ಬೆಳೆಸ್ಕೋಬೇಕಾಗತ್ತೆ. ಮೊದಲನೇ ಕಾರಣ ಗೊತ್ತಾಯ್ತಾ ನೀವೆಲ್ಲಿ ತಪ್ಪು ಮಾಡ್ತಾ ಇದ್ದೀರಾ ಅಂತ? ಇನ್ನು ಮುಖ್ಯವಾಗಿ 2ನೇ ಪಾಯಿಂಟ್ಗೆ ಹೋಗೋಣ.
ಅಂದರೆ ಎರಡನೇ ಸಣ್ಣ ತಪ್ಪು ಯಾವುದು ಮಾಡ್ತಾ ಇದ್ದೀರಿ? ನಿಮ್ಮ ಮಿಡಲ್ ಕ್ಲಾಸಿಂದ ಶ್ರೀಮಂತರಾಗೋ ತಡೆ ಆಗ್ತಿರೋದು ಎರಡನೇ ಪಾಯಿಂಟ್ ಯಾವುದು ನೋಡೋಣ. ಬ್ಲೈಂಡ್ಲಿ ಟೇಕಿಂಗ್ EMIs. ಏನು ಸರ್, ನಾವು EMI ತೊಗೊಳ್ಳೋದನ್ನ ತಪ್ಪಾಗುತ್ತಾ? ಖಂಡಿತವಾಗ್ಲೂ ನಿಮ್ಮ EMI ಯಾವ ರೀತಿ ತೊಗೊಳ್ಬೇಕು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ಇದರಲ್ಲಿ ಯಾವ ರೀತಿ ತೊಗೋಬೇಕು EMI. ಫಾರ್ ಎಕ್ಸಾಂಪಲ್ ಕೊಡ್ತಾ ಹೋಗ್ತೀನಿ. ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಒಬ್ಬ ಶ್ರೀಮಂತ ಇದ್ದಾನೆ, ಅವನೊಂದು 1.5 ಲಕ್ಷ ರೂಪಾಯಿ ಐಫೋನ್ ಇಟ್ಕೊಂಡಿದ್ದಾನೆ. ನಿಮ್ಮ ಸಂಬಳ ಒಂದು 25,000 to 30,000 ರೂಪಾಯಿ ಇರುತ್ತೆ ಅಂತ ಇಟ್ಕೊಳ್ಳೋಣ ಒಂದು ಎಕ್ಸಾಂಪಲ್ಲು. ನೀವೇನು ಮಾಡ್ತೀರಿ? ನನಗೇನು ಕಡಿಮೆ, 1.5 ಲಕ್ಷ ರೂಪಾಯಿ ಐಫೋನ್ ಇಟ್ಕೊಂಡಿದ್ದಾನೆ, ನಾನು ಇಟ್ಕೊಳ್ಳೋಣ ಐಫೋನ್ನ ಅಂತ ತೊಗೊಳ್ತೀರಿ. ಅದು EMI ಮೂಲಕ ತೊಗೊಳ್ತೀರಿ. ಅದು ಡಿಪ್ರಿಷಿಯೇಷನ್ ಅಸೆಟ್ ಅಲ್ಲ ನಿಮ್ಗದು. ಇನ್ನೊಂದು ಪಾಯಿಂಟು, ನೀವು ನನ್ನ ಫ್ರೆಂಡ್ ಬುಲೆಟ್ ತೊಗೊಂಡಿದ್ದಾನೆ ಅಂದ್ಬಿಟ್ಟು ನೀವು ಕೂಡ EMI ಹಾಕ್ಸ್ಕೊಳ್ತೀರಿ. ನಾನೇನು ಕಡಿಮೆ, ನಾನು ದುಡಿತಾ ಇದ್ದೀನಿ, ಅವ್ನು ಶ್ರೀಮಂತ, ಅವ್ನು ದುಡಿತಿಲ್ಲ, ಅವ್ನ ಮನೆ ಕಡೆ ಅವ್ನು ಚೆನ್ನಾಗಿದೆ. ಆದರೆ ನೀವೇನು ಮಾಡ್ತೀರಿ? 25,000 to 30,000 ರೂಪಾಯಿ ಸಂಬಳ ಇದೆ ನಿಮಗೆ, ನೀವು ಅದಲ್ಲೂ ಮತ್ತೆ EMIಯನ್ನು ಮಾಡ್ಕೊಳ್ತೀರಿ. ದಿಸ್ ಈಸ್ ಕಾಲ್ಡ್ ಡಿಪ್ರಿಸಿಯೇಷನ್ ಅಸೆಟ್ ಅಗೇನ್. ನೀವು ಏನು ಮಾಡಬೇಕು, EMI ಯಾವ ರೀತಿ ತೊಗೊಳ್ಬೇಕು ಅನ್ನೋದೇ ನಿಮಗೆ ಗೊತ್ತಿರೋದಿಲ್ಲ. ಫಾರ್ ಎಕ್ಸಾಂಪಲ್, ನೀವು ಯಾವುದೋ ಒಂದು ಫ್ರೆಂಡ್ ಮನೆಗೆ ಹೋಗ್ತೀರಿ, ಸಕ್ಕತ್ತಾಗಿರೋ ಸೋಫಾ ಇರುತ್ತೆ, ಒಳ್ಳೆ ಫರ್ನಿಷ್ಡ್ ಮನೆ. ನೀವು ಅಂತೀರ, ನಮ್ಮಪ್ಪ ಖುಷಿ ಪಡಬೇಕು, ನಾನು ಒಂದು ಸೋಫಾ ತೊಗೋಣ, ನಾನು ಒಂದು ದೊಡ್ಡದಾಗಿ ಒಂದು ಮಂಚ ಹಾಕೋಣ ಮನೇಲಿ ಅಂತ ಹೇಳ್ತೀರಿ. ತಂದೆ ತಾಯಿ ಖುಷಿಗೋಸ್ಕರ ನೀವು EMI ಮಾಡಿಕೊಂಡ್ರೆ ನಿಮ್ಮ ತಂದೆ ತಾಯಿ ಖುಷಿಯಾಗಿರ್ತಾರ? ನನ್ನ ಮಗ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದಾನೆ ಅಂತ ಬೇಜಾರಾಗಲ್ಲ ಅವರು? ಸೊ ದಯವಿಟ್ಟು ಈ ತಪ್ಪನ್ನು ಮಾಡಬೇಕು. ಬ್ಲೈಂಡ್ಲಿ ಟೇಕಿಂಗ್ EMI ಇಸ್ ವೆರಿ ಡೇಂಜರಸ್. ಹಾಗಿದ್ರೆ ಯಾವ್ದಾದ್ರ ಮೇಲೆ ನಾವು EMI ತಗೋಬೋದು? ದಯವಿಟ್ಟು ಅಪ್ರಿಷಿಯೇಷನ್ ಅಸೆಟ್ ಮೇಲೆ ತಗೊಳ್ಳಿ. ನೀವು ಹೇಳೋದು ಒಂದು ಸೈಟ್ ಖರೀದಿ ಮಾಡ್ತಾ ಇದ್ದೀರಾ, ಅದ್ರ ಮೇಲೆ EMI ತಗೋಬೋದು. ನೀವೊಂದು ಮನೆ ಖರೀದಿ ಮಾಡ್ತಾ ಇದ್ದೀರಾ, ಅದ್ರ ಮೇಲೆ EMI ತಗೋಬೋದು. ದಟ್ ಈಸ್ ಆಲ್ ಅಸೆಟ್, ಆಸ್ತಿ ಮಾಡ್ತಿದ್ದೀರಿ ನೀವು. ಅದು ಇವತ್ತಲ್ಲ ನಾಳೆ ನಿಮಗೆ ಅದು ಅಪ್ರಿಷಿಯೇಷನ್ ಅಸೆಟ್ಟೇ ನಿಮ್ಗದು. ಅದು ವಾಪಸ್ ದುಡ್ಡು ಕೊಡುತ್ತೆ ನಿಮಗೆ. ಒಂದು ಪ್ಲಾಟ್ ತಗೋತಾ ಇದ್ದೀರಾ, ಖಂಡಿತವಾಗ್ಲೂ ತಗೋಬಹುದು. ಅದನ್ನು ಬಿಟ್ಟು ನೀವು 1 ಲಕ್ಷ ಐಫೋನ್ಗೆ ನೀವು EMI ಹಾಕ್ಸ್ಕೊಳ್ತೀರಿ. ತಿಂಗಳ ಒಂದು ಸಂಬಳದಲ್ಲಿ ನೀವು ಆಲ್ರೆಡಿ 60% EMIಗೆ ಕಟ್ತಾ ಇದ್ರೆ ಇನ್ನು 30% ನಿಮ್ಮ ಜೀವನ ಹೇಗೆ ಮಾಡ್ತೀರಿ ಮುಂದೆ? ನಾನು ಇವತ್ತಿನ ಯುವಕರಿಗೆ ಖಂಡಿತ ಹೇಳಕ್ಕೆ ಇಷ್ಟಪಡ್ತೀನಿ, ಯಾರೋ ಒಬ್ಬ ತಗೊಂಡ ಅಂತ ನೋಡಿ ನೀವು ಏನಾರ ಗಾಡಿ ತೊಗೊಂಡಿದ್ದಾಯಿತು, ಅಥವಾ ಯಾರೋ ಒಬ್ಬ ತಗೊಂಡ ಅಂದ್ಬಿಟ್ಟು ನೀವೇನಾದರೂ ಐಫೋನ್ ತೊಗೊಂಡಿದ್ದಾಯಿತು, ಅಥವಾ ಯಾರ್ದೋ ಮನೇಲಿ ಮಂಚ ಇದೆ, ಯಾರ್ದೋ ಮನೆಯಲ್ಲಿ ಸೋಫಾ ಇದೆ ಅಂತ ಅಂದ್ಕೊಂಡು ನೀವೇನಾದರೂ ಆ ಒಂದು ಟ್ರ್ಯಾಪ್ಗೆ ಬೀಳೋದಾಯಿತು ಅಂದರೆ ಖಂಡಿತವಾಗ್ಲೂ ನೀವು ಮುಂದೆ ಆಗುವಂಥ ಶ್ರೀಮಂತಿಕೆಯನ್ನು ನೀವೇ ತಡೆ ಹಾಕೊಳ್ತಾ ಇದ್ದೀರಾ ಅಂತ ಅರ್ಥ. ಹಾಗಿದ್ರೆ ಅಪ್ರಿಷಿಯೇಟ್ ಅಸೆಟ್ ಮೇಲೆ ನೀವು ಇನ್ವೆಸ್ಟ್ ಮಾಡೋದ್ರಿಂದ ನಿಮ್ಮ ಕೂಡ ಹಣ ಚಾನ್ಸಸ್ ಜಾಸ್ತಿ ಇರುತ್ತೆ, ಅಂದರೆ ಬೆಳೆಯುತ್ತೆ ಹಣ ಅಲ್ವಾ? ಸೊ ಅನ್ನೆಸೆಸರಿ ನಾವು ಯಾಕೆ ಮಾಡ್ಕೋಬೇಕು? ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ. 1 ಲಕ್ಷ ರೂಪಾಯಿ ಸಂಬಳ ಇದೆ ಅಂತ ಇಟ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಾನೀಗ. 1 ಲಕ್ಷ ರೂಪಾಯಿ ಸಂಬಳ ಇರೋದಕ್ಕೆ ನೀವು 60% ಅಂದರೆ 60,000 ರೂಪಾಯಿದಷ್ಟು ನೀವು ಬರೀ EMIಗಳನ್ನು ಕಟ್ತಾ ಹೋದರೆ ಇನ್ನು ಉಳಿದ 40%ಅಲ್ಲಿ ನೀವು ಹೇಗೆ ಜೀವನವನ್ನು ಮಾಡ್ತೀರಿ? ಹಾಗಿದ್ರೆ EMIಗಳನ್ನು ತಗೋಬೇಕು ಸರ್, ಯಾವ ರೀತಿ ತಗೊಂಡ್ರೆ ಒಳ್ಳೇದು? ನಮ್ಮ EMIನ ಪರ್ಸೆಂಟೇಜ್ ಎಷ್ಟಿದ್ರೆ ಒಳ್ಳೇದು ಅಂತ ಕೇಳಿದ್ರೆ ನನ್ನ ಸಜೆಷನ್ ಪ್ರಕಾರ ನಾನು ನಿಮ್ಗೆ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ಅದನ್ನೇ 1 ಲಕ್ಷ ರೂಪಾಯಿ ನಿಮ್ಮ ಸಂಬಳ ಇದೆ ಅಂದರೆ 30% ಅಷ್ಟೇ ನಿಮ್ಮ EMI ಇರಬೇಕು. ಲಕ್ಷಕ್ಕೆ 30,000 ರೂಪಾಯಿ ನಿಮ್ಮ ಎಲ್ಲ EMIಗಳು ಕೂಡ 30% ಒಳಗಡೆ ಇರಬೇಕು. ಇನ್ನು ಮಿಕ್ಕಿದ್ದನ್ನು ಎಕ್ಸ್ಪೆನ್ಸಸ್ಗೆ ಇಟ್ಕೋಬೇಕು, ಇನ್ನು ಮಿಕ್ಕಿದ್ದನ್ನು ನೀವು ಸೇವಿಂಗ್ಸ್ ಇಟ್ಕೋಬೇಕು, ಮಿಕ್ಕಿದ್ದನ್ನು ನಿಮ್ಮ ರೆಗ್ಯುಲರ್ ಖರ್ಚುಗಳಿಗೆ ಇಟ್ಕೋಬೇಕಾಗುತ್ತೆ. 30% ಇಸ್ ಬೆಸ್ಟ್. 40%, 50%, 40,000, 50,000 ರೂಪಾಯಿ ಮಾಡ್ಕೋಬಾರ್ದು. 30% ನಿಮ್ಮ EMI. ನೀವೊಂದು 50,000 ರೂಪಾಯಿ ಸಂಬಳ ಇದೆ ಅಂದರೂ ಕೂಡ 30% ಒಳಗಡೆ ನಿಮ್ಮ ಎಲ್ಲ EMIಗಳು ಕೂಡ ಸೇರ್ಕೊಂಡ್ಬಿಡ್ಬೇಕು. ಆಗ ನೋಡಿ ನಿಮ್ಮ ಲೈಫಿನ ಚೇಂಜಸ್ ನೀವೇ ನೋಡ್ತೀರಾ. ನಿಮ್ಮ ಹಣದ ಖರ್ಚನ್ನು ನೀವು ಕೂಡ ಯಾವತ್ತಿದ್ರೂ ಎಷ್ಟು ಖರ್ಚು ಮಾಡ್ತಾ ಇದ್ದೀನಿ, ಯಾವುದಕ್ಕೆ ಖರ್ಚು ಮಾಡ್ತಾ ಇದ್ದೀನಿ, ಇದು ಉಪಯೋಗ ಇದೆಯಾ, ನನ್ನ ಮನೆಗೆ ಇದು ಬೇಕಾ, ಈಗ ಅವಶ್ಯಕತೆ ಇದೆಯಾ ಅಂತ ನೀವು ನೋಡ್ತಾ ಹೋದರೆ ನೀವೇ ನಿಮ್ಮ ಸೇವಿಂಗ್ಸನ್ನು ಬೆಳೀತಿರೋದನ್ನು ನೀವು ಶ್ರೀಮಂತಿಕೆಯನ್ನು ನೋಡ್ತಾ ಹೋಗ್ತಿರ್ತೀರಿ. ಅನವಶ್ಯಕವಾಗಿ ಖರ್ಚನ್ನು ಮಾಡೋದನ್ನು ಬಿಟ್ಟು ಅವಶ್ಯಕತೆ ಎಷ್ಟಿದೆಯೋ ಅಷ್ಟನ್ನು ನೀವು ಖರ್ಚು ಮಾಡ್ತಾ ಹೋದರೆ ನಿಮ್ಮ ಶ್ರೀಮಂತಿಕೆಗೆ ಎಲ್ಲೂ ಕೂಡ ತಡೆಯಾಗೋ ಚಾನ್ಸಸ್ಸೇ ಇಲ್ಲ. ಗೊತ್ತಾಯ್ತರಲ್ಲ? ಸೊ ದಯವಿಟ್ಟು ನಿಮ್ಮ ಒಂದು ಯಾವುದೇ EMIಗಳನ್ನು 30% ಒಳಗಡೆ ಇಟ್ಕೊಳ್ಳಿ. ಇನ್ನು ಮಿಕ್ಕಿದನ್ನು ನಿಮ್ಮ ಖರ್ಚುಗಳು ಇಟ್ಕೊಳ್ಳಿ, ಅಥವಾ ಸೇವಿಂಗ್ಸ್ ಮಾಡ್ತೀರ ಸೇವಿಂಗ್ಸ್ ಮಾಡಿ. ಅದನ್ನು ಕೂಡ ನಾನು ನೆಕ್ಸ್ಟ್ ಬರ್ತೀನಿ, ಎಷ್ಟು ಸೇವಿಂಗ್ಸ್ ಮಾಡಿದ್ರೆ ಒಳ್ಳೆಯದು ಅನ್ನೋದನ್ನು ಅದ್ರ ನೆಕ್ಸ್ಟ್ ಪಾಯಿಂಟ್ ಕೂಡ ಹೇಳ್ತಾ ಹೋಗ್ತೀನಿ. ಇನ್ನು ಮೂರನೇ ಮಿಸ್ಟೇಕ್, ಕಾಮನ್ ಮಿಸ್ಟೇಕ್ ನಮ್ಮ ಮಿಡಲ್ ಕ್ಲಾಸ್ ಮಾಡುವಂಥದ್ದು, ನಿಜವಾಗ್ಲೂ ಡಿಪೆಂಡೆಡ್ ಆನ್ ಒನ್ ಸ್ಯಾಲ್ರಿ, ಪ್ಯಾಸಿವ್ ಇನ್ಕಮ್ ಬಗ್ಗೆ ಐಡಿಯಾನೇ ಇಟ್ಕೊಳ್ಳೋದಿಲ್ಲ. ಅದು ಮೂರನೇ ಮೇಜರ್ ಪಾಯಿಂಟ್. ಫಾರ್ ಎಕ್ಸಾಂಪಲ್ ಕೊಡ್ತೀನಿ. ಇದಕ್ಕೂ ಯಾವುದೋ ಒಬ್ಬ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಆತ ಏನು ಮಾಡ್ತಾನೆ ಗೊತ್ತಾ, ಬುದ್ಧಿವಂತ, ತನ್ನ ರೆಗ್ಯುಲರ್ ರೋಟೀನನ್ನು ಒಂದು ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ಅದರಲ್ಲಿ ವ್ಯೂಸನ್ನು ಗಳಿಕೊಂಡು 1 ಲಕ್ಷ ಸಬ್ಸ್ಕ್ರೈಬರ್ಸ್ಗಳನ್ನು ಮಾಡಿಕೊಂಡು ಆತ ಒಂದು ಪ್ಯಾಸಿವ್ ಇನ್ಕಮನ್ನು ಕ್ರಿಯೇಟ್ ಮಾಡ್ಕೊಂಡಿರ್ತಾನೆ. ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ, ಒಂದು 50,000 ರೂಪಾಯಿ ಸಂಬಳ ಅಂತ ಇಟ್ಕೊಳ್ಳಿ. ನೀವು ನಿಮ್ಗೊಂದು 40,000 ರೂಪಾಯಿ ನಿಮ್ಮ ಖರ್ಚು ವೆಚ್ಚಗಳು, EMIs, ಅದು ಇದು ಎಲ್ಲವನ್ನ ಮಾಡ್ಕೊಂಡಿರ್ತೀರಿ. 5,000 ರೂಪಾಯಿ ಮನೆಗೆ ಕೊಟ್ಟಿರ್ತೀರಿ, 5,000 ರೂಪಾಯಿ ನಿಮ್ಮ ಖರ್ಚಿಗೆ ಇಟ್ಕೊಂಡಿರ್ತೀರಿ ಅಂತ ಇಟ್ಕೊಳ್ಳಿ. ನಾಳೆ ದಿನ ಆ ಕಂಪನಿ ನಿಮ್ಮನ್ನು ಹೊರಗಡೆ ಹಾಕಿದ್ರೆ ನಿಮ್ಮ ಲೈಫ್ ಏನಾಗುತ್ತೆ? 0. ಯಾವುದೇ ಸೇವಿಂಗ್ಸ್ ಮಾಡ್ಕೊಂಡಿರೋದಿಲ್ಲ, ಯಾವುದೇ ಪ್ಯಾಸಿವ್ ಇನ್ಕಮ್ ಇಟ್ಕೊಂಡಿರೋದಿಲ್ಲ, ನೀವು ಯಾವುದೇ ರೀತಿಯ ಒಂದು ಫ್ಯೂಚರನ್ನು ಯೋಚನೆ ಮಾಡಿರೋದಿಲ್ಲ. ಸೊ ದಯವಿಟ್ಟು
ಸರ್ ಒಂದು ಕೆಲಸ ಮಾಡೋಣ ಸರ್, ನನಗೆ ಯಾವುದೇ ರೀತಿಯ ಟ್ಯಾಲೆಂಟ್ ಇಲ್ಲ ಸರ್, ನಾನು ಯೂಟ್ಯೂಬ್ ಮಾಡೋಕ್ಕೆ ಬರಲ್ಲ ಅಥವಾ ಇನ್ಸ್ಟಾಗ್ರಾಮ್ ಮಾಡೋಕ್ಕೆ ಬರಲ್ಲ ಅಂತ ಕೆಲವರು ಹೇಳ್ತಾರೆ ಅಲ್ವಾ. ಸೊ ದಯವಿಟ್ಟು ಅದಕ್ಕೆ ಹೇಳೋದು, ಪ್ಯಾಸಿವ್ ಇನ್ಕಮ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ನೀವು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಇನ್ನೊಂದು ಪ್ಯಾಸಿವ್ ಇನ್ಕಮ್ನ ಕ್ರಿಯೇಟ್ ಮಾಡ್ಕೊಂಡಾಗ ನೀವು ಈ ಕೆಲಸ ಮಾಡಿಲ್ಲ ಅಂದರೂ ಕೂಡ ನಿಮ್ಗೆ ಇನ್ನೊಂದು ಕೆಲಸ ಇದೆ ಅನ್ನೋ ಧೈರ್ಯ ಇರಬೇಕು. ನಿಮ್ಮ ಲೈಫ್ ಸ್ಟೈಲನ್ನು ನೀವು ಆರಾಮಾಗಿ ಸಾಗಿಸುವಂಥ ಕೆಪಾಸಿಟಿ ನಿಮ್ಗಿರುತ್ತೆ. ನಾನು ಆಗಲೇ ಒಂದು ಯೂಟ್ಯೂಬರ್ ಒಂದು ಎಕ್ಸಾಂಪಲ್ ಕೊಟ್ಟನಲ್ಲ, ನಿಮ್ಗೆ ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. 1 ಲಕ್ಷ ಸಬ್ಸ್ಕ್ರೈಬ್ ಆಯಿತು ಅಂತಂದರೆ ನಿಮ್ಗೊಂದಷ್ಟು ಬ್ರ್ಯಾಂಡ್ಗಳು ಬರ್ತಾರೆ. ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಬ್ರ್ಯಾಂಡ್ 10,000 ರೂಪಾಯಿ ಕೊಡುತ್ತೆ ಅಂದ್ಕೊಳ್ರಿ, ತಿಂಗಳಿಗೆ ಒಂದು 5 ಬ್ರ್ಯಾಂಡ್ ಬರುತ್ತೆ ಅಂದರೆ ನಿಮ್ಮ ಒಂದು ಪ್ಯಾಸಿವ್ ಇನ್ಕಮ್ ಆಗಿರುತ್ತೆ 50,000 ರೂಪಾಯಿ. ನಾಳೆ ದಿನ ನಿಮ್ಮ ಕೆಲಸ ಹೋದರೂ ಕೂಡ ನಿಮ್ಗೊಂದು ಪ್ಯಾಸಿವ್ ಇನ್ಕಮ್ ಇದೆ ಅನ್ನೋ ಧೈರ್ಯದ ಮೇಲೆ ನಿಮ್ಮ ಜೀವನವನ್ನು ಮಾಡ್ತಾ ಹೋಗ್ತಿರ್ತೀರಿ. ನೀವು ಪ್ಯಾಸಿವ್ ಇನ್ಕಮೇ ಕ್ರಿಯೇಟ್ ಮಾಡ್ಕೊಂಡಿಲ್ಲ ಅಥವಾ ಮೂರನೇ ಒಂದು ಕೆಲಸವನ್ನು ಕೂಡ ನೀವು ಯಾವುದು ಕ್ರಿಯೇಟೇ ಮಾಡ್ಕೊಂಡಿಲ್ಲ ಅಂದರೆ ನಿಮ್ಮ ಲೈಫಲ್ಲಿ ನೀವು ಶ್ರೀಮಂತರು ಹೇಗಾಗ್ತೀರಿ? ನೀವು ಯಾವುದೋ ಒಂದು ಕಂಪ್ನಿಯಿಂದ ತೆಗೆದಾಕಿದ್ರೆ ಏನು ಮಾಡ್ತೀರಿ? ಫಾರ್ ಎಕ್ಸಾಂಪಲ್ ನಿಮ್ಗೆ ಏನೋ ಒಂದು ಟೀಚಿಂಗ್ ಟ್ಯಾಲೆಂಟ್ ಇರುತ್ತೆ ಅಂತ ಇಟ್ಕೋಣ. ಯಾರೊಬ್ಬರು ನನ್ನ ವೀಡಿಯೋನ ಮೀಡಿಯಮ್ ನೋಡ್ತಿರ್ಬೋದು, ಅದೊಬ್ಬರು ಯಾರೋ ಸರ್ ನೋಡ್ತಿರ್ಬೋದು, ಯಾವುದೊಬ್ಬ ಹುಡುಗ ನೋಡ್ತಿರ್ಬೋದು. ಒಬ್ಬ ಹುಡುಗನಿಗೆ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಟ್ಯಾಲೆಂಟ್ ಇರುತ್ತೆ, ಒಬ್ಬರು ಸರ್ಗೆ ಮ್ಯಾಥ್ಸ್ ಬಗ್ಗೆ ತಿಳಿಸುವಂಥ ಟ್ಯಾಲೆಂಟ್ ಇರುತ್ತೆ, ಒಬ್ಬರು ಮೇಡಮ್ಗೆ ಇಂಗ್ಲೀಷು ಅಥವಾ ಸೈನ್ಸ್ ಬಗ್ಗೆ ನಾಲೆಡ್ಜ್ ಇರುತ್ತೆ ಅಂತ ಇಟ್ಕೋಣ. ನೀವು ಯಾವುದೋ ಒಂದು ಅಪಾರ್ಟ್ಮೆಂಟಲ್ಲಿ ಇರ್ತೀರಾ ಅಂದರೆ ಎಷ್ಟು ಜನ ಮಕ್ಕಳು ಸಿಗ್ಬೋದು ನೀವು ಯೋಚನೆ ಮಾಡಿದ್ದೀರಿ ಯಾವತ್ತಾದರೂ? ನೀವು ಬೆಳಗ್ಗೆ 10 to 7 ಜಾಬ್ ಮಾಡ್ಕೊಂಡು ಹೋಗಿ ನಾನು ಟ್ಯೂಷನ್ ಮಾಡ್ತೀನಿ, ದಯವಿಟ್ಟು ನಿಮ್ಮ ಮಕ್ಕಳನ್ನ ಕಳಿಸ್ಕೊಡಿ, ನನಗೆ ಇಷ್ಟು ಅಮೌಂಟ್ ಸಾಕು ನನ್ನ ಟ್ಯೂಷನ್ಗೆ ಅಂತಂದರೆ ನಿಮ್ಮದೇ ಆದಂಥ ಒಂದು ಪ್ಯಾಸಿವ್ ಇನ್ಕಮ್ನ ಕ್ರಿಯೇಟ್ ಮಾಡ್ಕೋಬೋದು. ನೀವು ಒಂದು 25 ಜನ ಹುಡುಗರು ಸಿಕ್ಕಿದ್ರೆ ಸಾಕು, ಒಂದು ಹುಡುಗನಿಂದ ನೀವು 300 ರೂಪಾಯಿ ಕಲೆಕ್ಟ್ ಮಾಡಿದ್ರು ಕೂಡ ಟ್ಯೂಷನ್ ಫೀ ನೀವು ಎಷ್ಟು ಗಳಿಸಿದ್ರಿ ಹೇಳಿ ಅಲ್ಲಿ? ದಿಸ್ ಇಸ್ ಕಾಲ್ಡ್ ಪ್ಯಾಸಿವ್ ಇನ್ಕಮ್. ಪ್ಯಾಸಿವ್ ಇನ್ಕಮ್ ಮಾಡ್ಕೋಬೇಕ್ರಿ. ನಮ್ಮ ಯುವಕರು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಕ್ಕಿಂತ, ನಾನು ಇನ್ನೊಂದು ಎಕ್ಸಾಂಪಲ್ ಕೊಡೋಕೆ ಇಷ್ಟಪಡ್ತೀನಿ. ಮನೇಲಿ ಸಾಲ ಸೋಲ ಮಾಡಿ ಒಂದು ಗಾಡಿಯನ್ನು ಕೊಡ್ಸಿರ್ತಾರೆ, ನೀವು ಯಾಕೆ ಸ್ವಿಗ್ಗಿ ಝೊಮ್ಯಾಟೊ ಮಾಡಬಾರ್ದು, ಏನಕ್ಕೆ ಹಚ್ಕೋಬೇಕು? ದಟ್ ಈಸ್ ಕಾಲ್ಡ್ ಪ್ಯಾಸಿವ್ ಇನ್ಕಮ್. ನಿಮ್ಮ ಶ್ರೀಮಂತಿಗೆ ತಡೆ ಯಾಕೆ ಆಗ್ತಿದೆ ಅಂದರೆ ನೀವು ನಾಚಿಕೆ ಸ್ವಭಾವ. ನಾನು ಈ ಕೆಲಸ ಮಾಡಬೇಕಾ, ನಾನು ಓದಿದ್ದೀನಿ, ನಾನು ಈ ಕೆಲಸ ಮಾಡ್ತಾ ಇದ್ದೀನಿ, ಸಾಫ್ಟ್ವೇರ್ ಇಂಜಿನಿಯರ್, ನನಗೆ ಯಾಕೆ ಪ್ಯಾಸಿವ್ ಇನ್ಕಮು? ನಾಳೆ ದಿನ ನಿಮ್ಮ ಕಂಪನಿ ನಿಮ್ಮನ್ನು ತೆಗೆದಾಕಿದ್ರೆ ನೀವು ಝೀರೋ. ಮುಂದಿನ ತಿಂಗಳಿಗೆ ನಿಮಗೆ ಯಾವುದೇ ಒಂದು ಕಮಿಟ್ಮೆಂಟನ್ನು ಕ್ಲಿಯರ್ ಮಾಡೋದಕ್ಕೆ ಸಾಲವನ್ನು ಮಾಡ್ತೀರಿ, ಕ್ರೆಡಿಟ್ ಕಾರ್ಡ್ ಟ್ರ್ಯಾಪಿಗೆ ಬೀಳ್ತೀರಿ, ಸಾಲದ ಟ್ರ್ಯಾಪಿಗೆ ಬೀಳ್ತೀರಿ. ಸೊ ದಯವಿಟ್ಟು ನನ್ನ ಸಜೆಷನ್ನು, ದಯವಿಟ್ಟು ಒಂದು ಪ್ಯಾಸಿವ್ ಇನ್ಕಮನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಸೆಕೆಂಡರಿ ಪ್ಯಾಸಿವ್ ಇನ್ಕಮ್ ಅಥವಾ ಮೂರನೇದು ಅದನ್ನು ಪ್ಯಾಸಿವ್ ಇನ್ಕಮ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ನಿಮ್ಮ ಲೈಫ್ ನೋಡಿ ಹೇಗೆ ಬದಲಾಗುತ್ತೆ ಅದರಲ್ಲಿ. ನೀವು ಒಂದು ಸಲ ಯೋಚನೆ ಮಾಡಿ, ನನ್ನ ಪ್ಯಾಸಿವ್ ಇನ್ಕಮಿಂದ ನನ್ನ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ, ಖಂಡಿತವಾಗ್ಲೂ ಚೇಂಜ್ ಆಗುತ್ತೆ. ನಿಮ್ಮ ಶ್ರೀಮಂತಿಗೆ ತಡೆ ಆಗ್ತಿರೋದೇ ಅದು. ಮೂರನೇ ಮೇಜರ್ ನಮ್ಮ ಮಿಡಲ್ ಕ್ಲಾಸ್ ಜನ ಯೋಚನೆ ಮಾಡೋದು. ನಮ್ಮ ಮಿಡಲ್ ಕ್ಲಾಸ್ ಜನಕ್ಕೆ ಒಂದು ಸ್ವಾಭಿಮಾನ ಜಾಸ್ತಿ. ನಾನು ಈ ಕೆಲಸ ಮಾಡಿಬಿಟ್ರೆ, ನಾನು ಯಾರನ್ನ ನೋಡಿಬಿಟ್ರೆ, ನಾನು ಈ ಕೆಲಸ ಮಾಡಿದ್ರೆ ನಾನು ಯಾರನ್ನ ಒಂದು ಚುಚ್ಚು ಮಾತನ್ನು ಮಾತಾಡಿಬಿಟ್ರೆ ಯಾರು ನಿಮಗೆ ಬರಲ್ಲ. ನಿಮ್ಮ EMIs ಯಾರೂ ಕಟ್ಟಲ್ಲ, ನೀವೇ ಕಟ್ಟಬೇಕು ನಿಮ್ಮ EMIsಗಳನ್ನು. ಯಾರು ನಿಮ್ಮ ಸಹಾಯಕ್ಕೆ ನಿಮ್ಮ ಸಂಬಂಧಿಕರು ಬರ್ತಾರೆ, ಅವ್ರು ಬರ್ತಾರೆ, ಫ್ರೆಂಡ್ಸ್ ಬರ್ತಾರೆ, ಒಂದು EMI ಕಟ್ಟೋದಕ್ಕೆ 1 ತಿಂಗಳು ಬರ್ಬೋದು, 2 ತಿಂಗಳು ಬರ್ಬೋದು, 3ನೇ ತಿಂಗಳಿಂದ ನೀವೇ ನಿಮ್ಮ ಕೆಲಸಕ್ಕೆ ಹಾಜರಾಗಬೇಕಾಗತ್ತೆ. ದಿಸ್ ಈಸ್ ಕಾಲ್ಡ್ ಪ್ಯಾಸಿವ್ ಇನ್ಕಮ್ನ ಕ್ರಿಯೇಟ್ ಮಾಡ್ಕೊಳ್ಳೋದ್ರಿಂದ ಯಾರಿಗೂ ಡಿಪೆಂಡೆಂಟ್ ಆಗಿರೋ ಚಾನ್ಸಸ್ ಇಲ್ಲ. ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಪ್ಯಾಸಿವ್ ಇನ್ಕಮ್. ಮೂರನೇ ಪಾಯಿಂಟು, ಯೋಚನೆ ಮಾಡಿ, ನಿಮ್ಮ ಅನಿಸಿಕೆನ ಕೂಡ ಕಮೆಂಟಲ್ಲಿ ತಿಳಿಸಿ. ಇನ್ನು ಮೇಜರ್ 4th ಪಾಯಿಂಟು, ನಾವು ಮಿಡಲ್ ಕ್ಲಾಸ್ನ ಈ ದೊಡ್ಡ ಮಿಸ್ಟೇಕ್ ಇದು. ನಿಜವಾಗ್ಲೂ ಇದೊಂದು ಖಂಡಿತವಾಗ್ಲೂ ನೀವು ಅನ್ಕೋಬೋದು, ಏನು ಸರ್ ಅಂತ ಮಿಸ್ಟೇಕ್ ನಾವು ಮಾಡ್ತೀವಿ ಅಂದರೆ, ನಿಮ್ಮ ಹಣವನ್ನು ನೀವೇ ಟ್ರ್ಯಾಕ್ ಮಾಡೋದಿಲ್ಲ. ಏನು ಟ್ರ್ಯಾಕ್ ಮಾಡೋದಿಲ್ಲ ಸರ್ ನಾವು? ಎಸ್, ಫಾರ್ ಎಕ್ಸಾಂಪಲ್ ಒಂದು ತಿಂಗಳಿಗೆ ನಿಮ್ಗೊಂದು 30,000 ರೂಪಾಯಿ ಸಂಬಳ ಇರುತ್ತೆ ಅಂತ ಅಂದ್ಕೊಳ್ಳಿ. ನೀವು ನಿಮ್ಮ ಹಣವನ್ನು ಟ್ರ್ಯಾಕೇ ಮಾಡೋಲ್ಲ, ಎಲ್ಲೆಲ್ಲಿಗಂದ್ರೆ ಅಲ್ಲೆಲ್ಲಿ ಖರ್ಚು ಮಾಡ್ತಾ ಇರ್ತೀರಿ. ನೀವೊಂದು ಲಿಸ್ಟ್ ಮಾಡ್ಕೊಂಡು ಹೋಗ್ತೀರಿ. ನಾನು ಎಕ್ಸಾಂಪಲ್ ಕೊಡ್ತೀನಿ, ನೀವು ಇದೆ ಅಂದರೆ ಖಂಡಿತವಾಗಿ ನೀವು ಕೆಲಸ ಮಾಡಿದ್ದೀರ ಅಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳಬೇಕು ನನಗಿದೆನಾ, ರೈಟ್? ಓಕೆನಾ? ನೀವು ಒಂದು ಲಿಸ್ಟ್ ಮಾಡ್ಕೊಂಡು ಹೋಗಿರ್ತೀರಾ, ಡಿಮಾರ್ಟಲ್ಲಿ ನಾನು ಇದನ್ನು ತೊಗೊಬರ್ತೀನಿ ಅಥವಾ ಒಂದಷ್ಟು ಮಾಲ್ಗಳು ಹೋದರೆ ನಾನು ಇದನ್ನು ತೊಗೊಂಬರ್ತೀನಿ ಅಂತ ಅಂದ್ಕೊಂಡಿರ್ತೀರಾ. ನೀವು ಒಂದು ಸಲ ಹೋದ್ಮೇಲೆ ನಿಮ್ಮ ಬಿಲ್ಲು 5,000 ರೂಪಾಯಿ ಆಗೋ ಜಾಗದಲ್ಲಿ 7,000 ರೂಪಾಯಿವರೆಗೂ ಹೋಗಿರುತ್ತೆ, ಅಥವಾ 3,000 ರೂಪಾಯಿ ಆಗಿರೋ ಜಾಗದಲ್ಲಿ 5,000 ರೂಪಾಯಿವರೆಗೂ ಹೋಗಿರುತ್ತೆ. ಬಿಕಾಸ್ ಅನ್ನೆಸೆಸರಿ ಖರ್ಚುಗಳನ್ನು ನೀವು ಮಾಡಿರ್ತೀರಿ. ಅಲ್ಲಿ ನಿಮಗೇ ಗೊತ್ತಿಲ್ಲದಿರೋ ಹಾಗೆ ನೀವು ದಿನಸಿಯನ್ನು ತೊಗೊಳಕ್ಕೋಸ್ಕರ ಹೋಗಿರ್ತೀರಿ, ಅಲ್ಲಿ ಆಮೇಲೆ ಕೈ ಹೋಗುತ್ತೆ, ಒಂದಷ್ಟು ಕುರುಕಲು ತಿಂಡಿಗೆ ಹೋಗಿರುತ್ತೆ, ಅಥವಾ ಇನ್ಯಾವುದೋ ಒಂದು ಎಕ್ಸ್ಪೆನ್ಸಸ್ಗೆ ಹೋಗಿರುತ್ತೆ, ಇನ್ನೇನೋ ಒಂದು ಖರ್ಚನ್ನು ಮಾಡಿರ್ತೀರಿ. ದಿಸ್ ಈಸ್ ಕಾಲ್ಡ್ ನಾನ್ ಟ್ರ್ಯಾಕಿಂಗ್ ಯುವರ್ ಎಕ್ಸ್ಪೆನ್ಸಸ್. ನಿಮ್ಮ ಎಕ್ಸ್ಪೆನ್ಸಸ್ ಮೇಲೆ ನೀವು ಟ್ರ್ಯಾಕೇ ಮಾಡಿಲ್ಲ ಅಂದರೆ ನಿಮ್ಮ ಗೋಲ್ಗೆ ನೀವು ಅಚೀವ್ ಮಾಡೋಕ್ಕೆ ಆಗಲ್ಲ ಅಲ್ವಾ? ನೀವು ಎಷ್ಟು ಅಂದ್ಕೊಂಡಿದ್ದೀರಾ? ಎಸ್, ಇವತ್ತು ನೀವು ಇವಾಗ ಒಂದು ಎಕ್ಸಾಂಪಲ್, ಯಾವುದೋ ಒಂದು ಕಪಲ್ ನೋಡ್ತಿದ್ದೀರಾ, ಹೊಸದಾಗಿ ಮದುವೆ ಆಗಿರೋರು ವಿಡಿಯೋ ನೋಡ್ತಿದ್ದೀರಾ ಅಂದರೆ ನೀವು ಒಂದು ಗ್ರೂಪ್ ಮಾಡ್ಕೊಳ್ಳಿ. ನೀವು ನಿಮ್ಮ ಹೆಂಡತಿ ಇಬ್ಬರೇ ಇರಬೇಕು ಆ ಗ್ರೂಪಲ್ಲಿ. ಎಸ್, ನಾನು ಬೆಳಗ್ಗೆ ಎದ್ದು ಒಂದು ಹಾಲು ಪ್ಯಾಕೆಟ್ ತೊಗೊಂಡಿದ್ದೀನಿ, 25 ರೂಪಾಯಿ ಖರ್ಚಾಗಿದೆ, ಅಥವಾ 1 ಲೀಟ್ರ್ ಹಾಲು 52 ರೂಪಾಯಿ ಖರ್ಚಾಗಿದೆ. ನಾನು ಇವತ್ತು ಬೇಳೆ ತೊಗೊಂಡಿದ್ದೀನಿ, ಖರ್ಚಾಗಿದೆ. ನನ್ನ ಮಗನಿಗೆ ಒಂದು ಪಾಕೆಟ್ ಮನಿ ಕೊಟ್ಟಿದ್ದೀನಿ, 10 ರೂಪೀಸ್ ಕೊಟ್ಟಿದ್ದೀನಿ. ನನ್ನ ಮನೆಗೆ ದಿನಸಿ ತಂದಿದ್ದೀನಿ, 3,000 ರೂಪಾಯಿ ದಿನಸಿ ತಂದಿದ್ದೀನಿ. ಈ ರೀತಿ ಟ್ರ್ಯಾಕ್ ಮಾಡೋದ್ರಿಂದ ತಿಂಗಳ ಕೊನೆಯಲ್ಲಿ ನಿಮ್ಮ 30,000 ರೂಪಾಯಿ ಸಂಬಳಗೆ 20,000 ರೂಪಾಯಿ ಖರ್ಚಾಗಿರುತ್ತೆ. ಆ 20,000 ರೂಪಾಯಿ ಖರ್ಚಲ್ಲಿ 15,000 ರೂಪಾಯಿ ನಿಮ್ಮ ಅನ್ನೆಸೆಸರಿಗೆ ಖರ್ಚಾಗಿರುತ್ತೆ. ನೀವು ನಂಬಲ್ಲ ಇದನ್ನು ಹೇಳಿದ್ರೆ. ಮಗ ಏನೋ ಕೇಳೋದು ಅಂತ ಅಂದ್ಬಿಟ್ಟು ಒಂದು ಬೈಕ್ ಕೊಡಿಸೋದು, EMI ಮಾಡೋದು, ಅದು ಅನ್ನೆಸೆಸರಿ.
ಮಗಳು ಕೇಳೋದು ಅಂತ ಒಂದು ಐಫೋನ್ ಕೊಡಿಸೋದು, ಅದಕ್ಕೊಂದು EMI ಮಾಡ್ಕೊತಂತಂದೆ. ದಯವಿಟ್ಟು ನಾನು ಹೇಳೋದು, ನಿಮ್ಮ ಎಕ್ಸ್ಪೆನ್ಸಸನ್ನು ನೀವು ಟ್ರ್ಯಾಕ್ ಮಾಡ್ತಾ ಹೋಗಿ. ಅವಶ್ಯಕತೆ ಏನಿದೆ ಅದಕ್ಕೆ ಮಾತ್ರ ಖರ್ಚು ಮಾಡ್ತಾ ಹೋಗಿ. ಅನಾವಶ್ಯಕತೆಗೆ ನೀವು ಖರ್ಚೇ ಮಾಡೋಕ್ಕೆ ಹೋಗಬೇಡಿ. ಆಗ ನಿಮಗೆ ತಿಂಗಳ ಕೊನೆಯಲ್ಲಿ ಗೊತ್ತಾಗುತ್ತೆ ನಾನು ಯಾವುದಕ್ಕೆ ಖರ್ಚು ಮಾಡಿದ್ದೀನಿ ಕರೆಕ್ಟಾಗಿ, ಯಾವುದಕ್ಕೆ ಖರ್ಚು ಮಾಡಿಲ್ಲ. ಇದನ್ನು ನೀವು ತಿಂಗಳ ನೀವು ಟ್ರ್ಯಾಕ್ ಮಾಡ್ತಾ ಹೋದರೆ ನಿಮ್ಮ ಖರ್ಚನ್ನು ನೀವೇ ಕಮ್ಮಿ ಮಾಡ್ತಾ ಹೋಗ್ತೀರ. ಅದೊಂದಷ್ಟು ಅಮೌಂಟ್ ಸೇವಿಂಗಿಗೆ ಬರುತ್ತದು. ಆ ಅಮೌಂಟನ್ನು ನೀವು ಬೆಳೆಸಿ ಇನ್ನೊಂದು ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ. ಇನ್ವೆಸ್ಟ್ಮೆಂಟ್ ಅಕೌಂಟ್ ಅಂತ ಒಂದು ಕ್ರಿಯೇಟ್ ಮಾಡ್ಕೊಳ್ಳಿ. ನೀವು ಉಳಿದಂಥ ಅಮೌಂಟನ್ನು ನೆಕ್ಸ್ಟ್ ತಿಂಗಳ ಬಂದು ನೀವೇನು ಖರ್ಚು ವೆಚ್ಚಗಳನ್ನು ಕಡಿಮೆ ಮಾಡ್ತಾ ಹೋಗ್ತೀರಿ, ಆ ಮೊತ್ತವನ್ನು ನೀವು ಒಂದು ಇನ್ವೆಸ್ಟ್ಮೆಂಟ್ ಅಕೌಂಟ್ ಅಂತಲೇ ಒಂದು ಕ್ರಿಯೇಟ್ ಮಾಡ್ಕೊಂಡು ಆ ಅಮೌಂಟನ್ನು ಅದಕ್ಕೆ ಹಾಕ್ತಾ ಹೋಗಿ. ಒಂದು 50,000 ರೂಪಾಯಿ ಅಂತ ಇಟ್ಕೊಳ್ಳೋಣ ರೀ ಒಬ್ಬರು ಸಂಬಳ, 30,000 ರೂಪಾಯಿ EMI ಅದು ಇದು ಅವ್ರ ಖರ್ಚಿಗೂ ಇಟ್ಕೊಂಡು 20,000 ರೂಪಾಯಿ ಸೇವಿಂಗ್ಸ್ ಮಾಡ್ಬೋದು. ಗೊತ್ತಾ ನೀವು 20,000 ರೂಪಾಯಿನ ನೀವು ತೊಗೊಂಡು ಶಿಸ್ತಾಗೆ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿ ಅದಕ್ಕೆ ನೀವು ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದಲ್ಲ. ನಿಮ್ಗೆ ಅನ್ಕೊಳ್ತೀರಾ ಸರ್ ನನಗೆ ಒಂದು 25 ವರ್ಷ ಆಗೋಕ್ಕ ಏಜು, ಸೇವಿಂಗ್ಸ್ ಏನು ಸರ್ ಆಮೇಲೆ ಮಾಡೋದು ಇದ್ದೇ ಇರುತ್ತೆ, ದುಡಿಯೋದು ಇದ್ದೇ ಇದೆ ಅಂದರೆ ವೆನ್ ಯು ಸ್ಟಾರ್ಟ್ ಲೇಟ್ ಇಟ್ಸ್ ವೆರಿ ಲಾಸ್. ನಿಮಗೆ ಅನಿಸುತ್ತೆ ನಾಳೆ ದಿನ ನಾನು ಇಷ್ಟೊಂದು ಅಮೌಂಟ್ ಸೇವ್ ಮಾಡಿದ್ದೀನ, ನನ್ನ ರಿಟೈರ್ಮೆಂಟ್ ಟೈಮಲ್ಲಿ ಇಷ್ಟು ಅಮೌಂಟ್ ಇದೆಯಾ ನನ್ನ ಹತ್ರ ಅಂತ ನಿಮಗೆ ಅನ್ಸೋಕ್ಕೆ ಶುರುವಾಗುತ್ತೆ. ಇಲ್ಲ ಸರ್ ನನಗೀಗ ಒಂದು 35 ವರ್ಷ ನನಗಾಗೋಗಿದೆ, ನಾನೇನು ಸರ್ ಮಾಡೋದು, ಇಟ್ಸ್ ಟೂ ಲೇಟ್. ನೀವು ಯಾವುದೋ ಒಂದು ಶುರು ಮಾಡಬೇಕಾದ್ರೆ ಸೇವಿಂಗ್ಸನ್ನು ಇನಿಷಿಯಲಿ ಕಮ್ಮಿ ಅಂತಲೇ ಅನಿಸೋದು. ನೀವು ಅವಾಗ ಏನು ಮಾಡಬೇಕು, ಜಸ್ಟ್ ನೀವು ಒಂದು ಇನ್ವೆಸ್ಟ್ಮೆಂಟ್ ಅಕೌಂಟ್ ಅಂತ ಒಂದು ಕ್ರಿಯೇಟ್ ಮಾಡಿ ಅದೆಲ್ಲ ಹಾಕ್ತಾ ಹೋಗಿ. ಅದೇ ಅಮೌಂಟನ್ನು ನೀವು ಬೇರೆದಕ್ಕೆ ಕೂಡ ಇನ್ವೆಸ್ಟ್ ಮಾಡಿ. ಆಗ ನಿಮಗೆ ನೋಡಿ ಲಾಸ್ಟ್ ಅನಿಸುತ್ತೆ, ಎಸ್ ನಾನು ಇಷ್ಟು ಅಮೌಂಟನ್ನು ಸೇವ್ ಮಾಡಿದ್ದೀನಿ. ನಾನು ಅವತ್ತು ಸಣ್ಣ ಅಮೌಂಟ್ ಆಗಿತ್ತು, ಇವತ್ತು ನನಗೆ ಯಾವುದಕ್ಕೊಂದು ಉಪಯೋಗ ಆಗಿದೆ. 20% ನೀವು ಸೇವಿಂಗ್ಸ್ ಅಕೌಂಟಲ್ಲಿ ಹಾಕಿ ನೋಡಿ, ಎಸ್ ದಿಸ್ ಈಸ್ ಮೈ ಸೇವಿಂಗ್ ಅಂತ ಲಾಸ್ಟ್ ಅನಿಸುತ್ತೆ. ಎಷ್ಟೋ ಜನ ಈ ತಪ್ಪನ್ನು ಮಾಡ್ತೀರಾ ನೀವು. ಮಂತ್ಲಿ ಟ್ರ್ಯಾಕ್ ಮಾಡ್ಕೊಳ್ಳೋದಿಲ್ಲ, ನಾನು ಎಷ್ಟು ಖರ್ಚು ಮಾಡ್ತಾ ಇದ್ದೀನಿ, ಯಾವುದಾದ್ರೂ ಖರ್ಚು ಮಾಡ್ತಾ ಇದ್ದೀನಿ. ಮಗ ಕೇಳಿದಂಥ ಬೈಕು, ಮಗಳು ಕೇಳಿದಂಥ ಒಂದು ಫೋನು, ತಂದೆ ಅದನ್ನು EMI ಮಾಡಿ ತನ್ನ ಲೈಫ್ ಕೊನೆಯ ಕ್ಷಣದಲ್ಲೂ ಕೂಡ ಕೆಲವರು ತನ್ನ ಮಕ್ಕಳು ಕೈ ಬಿಟ್ಬಿಟ್ರೆ ಏನು ಮಾಡ್ತೀರಿ? ಎಸ್, ಇದಕ್ಕೆ ಸೇವಿಂಗ್ಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನೀವು ಟ್ರ್ಯಾಕ್ ಮಾಡ್ಕೊಳ್ಳಿ ನಿಮ್ಮ ಪ್ರತಿ ತಿಂಗಳು ನಾನು ಎಷ್ಟು ಖರ್ಚು ಮಾಡ್ತಾ ಇದ್ದೀನಿ, ಯಾವುದಕ್ಕೆ ಖರ್ಚು ಮಾಡ್ತಾ ಇದ್ದೀನಿ, ಅನ್ವಾಂಟೆಡಿಗೆ ಖರ್ಚು ಮಾಡ್ತಾ ಇದ್ದೀನಿ, ವಾಂಟೆಡಿಗೆ ಖರ್ಚು ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಳಿ. ನಿಮಗೆ ಎಷ್ಟು ಅಗತ್ಯವೋ ಅದಕ್ಕೆ ಖರ್ಚು ಮಾತ್ರ ಮಾಡಿ. ಅನಾವಶ್ಯಕತೆಗೆ ದಯವಿಟ್ಟು ಖರ್ಚನ್ನು ಮಾಡಬೇಡಿ. ನಿಮ್ಮ ಶ್ರೀಮಂತಿಕೆಗೆ ಅದು ಕೂಡ ಒಂದು ತಡೆಯಾಗುವಂಥ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಇನ್ನು ದ ಮೇಜರ್ 5th ಪಾಯಿಂಟ್ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಎಷ್ಟೋ ಜನ ಸೇವಿಂಗ್ಸನ್ನು ಮಾಡ್ತಾ ಇರ್ತೀರಾ ಅಂತ ಇಟ್ಕೊಳ್ಳೋಣ. ಒಂದು ಎಕ್ಸಾಂಪಲ್, ಒಂದು ಇಷ್ಟು ವರ್ಷಕ್ಕೆ ನಾನು ಒಂದು 5 ಲಕ್ಷ ರೂಪಾಯಿ ಸೇವ್ ಮಾಡಿದ್ದೀನಿ ಸರ್, ಇಷ್ಟು ವರ್ಷಕ್ಕೆ ನಾನು ಒಂದು 3 ಲಕ್ಷ ರೂಪಾಯಿ ಸೇವ್ ಮಾಡಿದ್ದೀನಿ ಸರ್ ಅಂತ ಹೇಳ್ತಿರ್ತೀರಿ. ನೀವು ಅಂದ್ಕೊಂಡಿದ್ದೀರಾ ಯಾವತ್ತಾದರೂ ನಿಮ್ಮನ್ನ ಏನೂ ಆಗಲ್ಲ ನನಗೆ ಅಂತ ಅಂದ್ಕೊಂಡಿದ್ದೀರಾ? ಲೈಫ್ ಏನಾಗುತ್ತೆ ಅಂತ ಯಾರು ಕೂಡ ಊಹಿಸೋಕ್ಕೆ ಸಾಧ್ಯನೇ ಇಲ್ಲ. ಒಂದು ಸಣ್ಣ ಆಕ್ಸಿಡೆಂಟು ನೀವು ಮಾಡಿದಂಥ ಸೇವಿಂಗ್ಸ್ ಅಕೌಂಟನ್ನು ರಿಮೂವ್ ಮಾಡುವಂಥ ಕೆಪಾಸಿಟಿ ಇದೆ ಗೊತ್ತಾ? ನೀವು ಮಾಡಿದಂಥ ಸಣ್ಣ ಆಕ್ಸಿಡೆಂಟ್ ಆಗಿರೋದ್ರಿಂದ ನೀವು ಮ್ಯೂಚುವಲ್ ಫಂಡಲ್ಲಿ ಇಟ್ಟಿದ್ದಂಥ ಅಮೌಂಟು, ಇಂಟ್ರೆಸ್ಟು ಎಲ್ಲವೂ ಕೂಡ ಒಂದೇ ಸಲ ತೆಗೆಯುವಂಥ ಸಂದರ್ಭ ಬಂದರೆ ಏನು ಮಾಡ್ತೀರಿ ನೀವು? ಎಸ್, ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನೀವು ಮಾಡುವಂಥ ತಪ್ಪು. ದಟ್ ಈಸ್ ಕಾಲ್ಡ್ 5th ಪಾಯಿಂಟ್. ನಾನು ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ದ 5th ಮಿಸ್ಟೇಕ್ ಯು ಆರ್ ಮೇಕಿಂಗ್. ಏನು ಆ ಮಿಸ್ಟೇಕು? ಹೆಲ್ತ್ ಇನ್ಶೂರೆನ್ಸ್ ತೊಗೊಳ್ಳದಿರೋದು ಅಥವಾ ಟರ್ಮ್ ಇನ್ಶೂರೆನ್ಸನ್ನು ತೊಗೊಳ್ಳದಿರೋದು. ನೀವು ಊಹೆ ಮಾಡಿದ್ದೀರಾ ಯಾವತ್ತಾದರೂ ನಾಳೆ ದಿನ ನಿಮ್ಮ ಲೈಫಲ್ಲಿ ನಿಮ್ಮ ಮನೆಯಲ್ಲಿ ನೀವಿಲ್ಲ ಅಂದರೆ ನಿಮ್ಮ ಮನೆಯವ್ರ ಗತಿ ಏನು ಅಂತ ಯೋಚನೆ ಮಾಡಿದ್ದೀರಾ ನೀವು? ನಿಮ್ಮ ಒಂದು ಸಂಬಳ ಮನೆಯನ್ನು ನಡೆಸ್ತಿದೆ, ನೀವೇ ಪಿಲ್ಲರ್ ಆಫ್ ದಿ ಹೌಸ್ ಅಂತಂದರೆ ನಾಳೆ ದಿವಸ ನೀವಿಲ್ಲ ಅಂದರೆ ನಿಮ್ಮ ಹೆಂಡತಿ ಕಥೆ ಏನು, ನಿಮ್ಮ ಮಕ್ಕಳ ಕಥೆ ಏನು, ನಿಮ್ಮ ತಂದೆ ತಾಯಿಯ ಕಥೆ ಏನಾಗುತ್ತೆ ಗೊತ್ತಾ? ಸರ್ ನಾನೇನೋ ಸೇವ್ ಮಾಡಿದ್ದೀನಿ ಸರ್, ಒಂದು 10 ಲಕ್ಷ ರೂಪಾಯಿ ಸೇವ್ ಮಾಡಿದ್ದೀನಿ. ಯಾವ ಮೂಲೆಗ್ರಿ? ಯಾವ ಮೂಲೆಗೆ ಇವತ್ತು 10 ಲಕ್ಷ ರೂಪಾಯಿ? ನಾನು ಆಗಲೇ ಹೇಳಿದ್ದೀನಿ, 10 ಲಕ್ಷ ರೂಪಾಯಿ ವರ್ಷದ ಇನ್ಫ್ಲೇಷನ್ 25,000 ರೂಪಾಯಿ ತಿಂದು ಹೋಗುತ್ತೆ ಅದು. ಹಾಗಿದ್ರೆ ನಿಮ್ಮ 10 ಲಕ್ಷ ರೂಪಾಯಿ ಯಾವ ಮೂಲೆ? ಎಸ್, ಅದಕ್ಕೆ ನಾನು ಸಜೆಸ್ಟ್ ಮಾಡ್ತಾ ಇದ್ದೀನಿ, ಒಂದು ಟರ್ಮ್ ಇನ್ಶೂರೆನ್ಸನ್ನು ತಗೊಳ್ಳೋದ್ರಿಂದ ನಿಮ್ಮ ಲೈಫ್ ಸೆಕ್ಯೂರ್ ಆಗಿರುತ್ತೆ, ನಿಮ್ಮ ಫ್ಯಾಮಿಲಿ ಪ್ರೊಟೆಕ್ಷನ್. ನಾನು ಹೇಳ್ತಿರೋದು ಪ್ರೀಮಿಯಂ ಕೇವಲ 400 500 ರೂಪಾಯಿ ಪ್ರತಿ ತಿಂಗಳು ನೀವು ಕಟ್ಟೋದ್ರಿಂದ 51ಕ್ಕೂ ಹೆಚ್ಚು ಇನ್ಶೂರೆನ್ಸ್ ಪಾರ್ಟ್ನರ್ಗಳಿದ್ದಾರೆ ಇದೊಂದು ಪಾಲಿಸಿ ಬಜಾರ್ನಲ್ಲಿ. ನೀವು ಕಂಪ್ಯಾರಿಸನ್ ಮಾಡ್ಕೊಳ್ಳಿ, ಯಾವುದು ನನ್ನ ಬೆಸ್ಟ್ ಲೈಫ್ ಟರ್ಮ್ ಇನ್ಶೂರೆನ್ಸನ್ನು ನಾನು ಬೈ ಮಾಡಬೇಕಾಗಿದೆ, ಯಾವುದು ಬೆಸ್ಟ್ ಟರ್ಮ್ ಪಾಲಿಸಿಯನ್ನು ನಾನು ಚೂಸ್ ಮಾಡಬೇಕಾಗುತ್ತೆ. ಅಪ್ ಟು ನಿಮಗೆ 15% ಇಲ್ಲಿ ಡಿಸ್ಕೌಂಟ್ ಸಿಗುತ್ತೆ. ಅದು ಕೂಡ ನಿಮಗೆ ₹1 ಕೋಟಿ ಇಲ್ಲಿ ಕವರೇಜ್ ಸಿಗುವಂಥದ್ದು ಇಲ್ಲಿ. ಎಸ್, ಟರ್ಮ್ ಇನ್ಶೂರೆನ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಎವ್ರಿ ಪರ್ಸನ್. ಅಷ್ಟೇ ಯಾಕೆ, ನಾನು ಆಲ್ರೆಡಿ ಹೇಳಿರೋ ಹಾಗೆ ನಿಮಗೆ ಫಾರ್ ಎಕ್ಸಾಂಪಲ್ ಆಕ್ಸಿಡೆಂಟ್ ಆಯಿತು ಅಂದರೆ ನೀವು ಮಾಡಿರುವಂಥ ಸೇವಿಂಗ್ಸ್ ಅಮೌಂಟನ್ನು ತೆಗಿಬೇಕಾಗುತ್ತೆ, ಅಥವಾ ನೀವು ಹಾಕಿರುವಂಥ ಈ ಮ್ಯೂಚುವಲ್ ಫಂಡ್ಸಲ್ಲಿ ಅದ್ರಲ್ಲಿ ಬರುವಂಥ ಇಂಟ್ರೆಸ್ಟ್ನಲ್ಲಿ ಆಗಿರ್ಬೋದು ಎಲ್ಲವನ್ನು ಕೂಡ ತೆಗಿಬೇಕಾಗುತ್ತೆ. ಅದಕ್ಕೆ ಹೆಲ್ತ್ ಇನ್ಶೂರೆನ್ಸ್ ಆಲ್ಸೋ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಅಪ್ ಟು ನಿಮಗೆ ಜಸ್ಟ್ ಕೇವಲ 400 500 ರೂಪಾಯಿ ಪ್ರತಿ ತಿಂಗಳು ನೀವು ಒಂದು ಇನ್ಶೂರೆನ್ಸನ್ನು ತಗೊಳ್ಳೋದ್ರಿಂದ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಗೊತ್ತಾ? ಕೆಲವರು ಅಂತಾರೆ ಸರ್ ಈ ಇನ್ಶೂರೆನ್ಸನ್ನು ತಗೊಳ್ಳೋದಲ್ಲ ಒಂದು ಇನ್ವೆಸ್ಟ್ಮೆಂಟಾ ಸರ್? ಇನ್ವೆಸ್ಟ್ಮೆಂಟ್ ಅಲ್ಲ, ನಿಮ್ಮ ಲೈಫ್ ಪ್ರೊಟೆಕ್ಷನ್. ಕೇವಲ 400 500 ರೂಪಾಯಿ ಪ್ರತಿ ತಿಂಗಳು ತಗೊಳ್ಳೋದ್ರಿಂದ ಒಂದು ಪಾಲಿಸಿ ಬಜಾರಲ್ಲಿ ನೀವು ಕಂಪ್ಯಾರಿಸನ್ ಅನ್ನು ಮಾಡ್ಕೋಬಹುದು. 51+ ಇನ್ಶೂರೆನ್ಸ್ ಪಾರ್ಟ್ನರ್ಗಳಿದೆ, ನೀವು ಕಂಪ್ಯಾರಿಸನ್ ಮಾಡ್ಕೋಬಹುದು. ಅಷ್ಟೇ ಯಾಕೆ, ಕವರ್ಸ್ ಅಪ್ ಟು ಕ್ರೋರ್ಸ್, ಕೋಟಿಗಟ್ಟಲೆ ನಿಮ್ಗೆ ಇಲ್ಲಿ ಕವರ್ ಕೂಡ ಆಗುವಂಥ ಚಾನ್ಸಸ್ ಇರುತ್ತೆ ಇಲ್ಲಿ ನಿಮಗೆ.
ಡಿಪೆಂಡ್ಸ್ ಆನ್ ಯುವರ್ ಹೆಲ್ತ್, ಡಿಪೆಂಡ್ಸ್ ಆನ್ ಯುವರ್ ನಿಮ್ಮ ಒಂದು ರಿಸ್ಕ್ ಲೈಫ್ ಯಾವ ರೀತಿ ಇದೆ ಅನ್ನೋದ್ರ ಮೇಲೆ. ಅಷ್ಟೇ ಯಾಕೆ ನೀವು ಇಲ್ಲೊಂದು ಗಮನಿಸಬೇಕಾಗಿರೋದು ಅಪ್ ಟು 25% ಡಿಸ್ಕೌಂಟ್ ಸಿಗುತ್ತೆ ನಿಮಗೆ ಇದರಲ್ಲಿ. 30 minutes ಅಲ್ಲಿ ನಿಮಗೆ ಕ್ಲೈಮ್ ಸಪೋರ್ಟ್ ಕೂಡ ಸಿಗುತ್ತೆ. ಅಷ್ಟೇ ಯಾಕೆ ಡೆಡಿಕೇಟೆಡ್ ರಿಲೇಶನ್ಶಿಪ್ ಮ್ಯಾನೇಜರ್ ಕೂಡ ಸಿಗ್ತಾನೆ ಒಂದು ಪಾಲಿಸಿ ಬಜಾರಲ್ಲಿ. ನಿಮ್ಗೆ ಯಾವ್ದು ಬೇಕು ಅದನ್ನು ಕಂಪ್ಯಾರಿಸನ್ ಮಾಡ್ಕೊಳ್ಳಿ. 51+ ಪಾರ್ಟ್ನರ್ ಒಂದು ಇನ್ಶೂರೆನ್ಸ್ಗಳು ಇರೋರು ನಿಮಗೆ. ನಮ್ಮ ಲೈಫ್ನ ಪ್ರೊಟೆಕ್ಟನ್ನು ಇಟ್ಕೋಬೇಕು. ನಾವು ಎಷ್ಟೇ ಸೇವಿಂಗ್ಸ್ ಮಾಡಿದ್ರು, ಎಷ್ಟೇ ನಾವು ಅಮೌಂಟನ್ನು ಇಟ್ಟರು ಕೂಡ ನಮ್ಮ ಲೈಫ್ಗೆ ಗ್ಯಾರಂಟಿ ಅನ್ನೋದು ಯಾವತ್ತೂ ಇರೋದಿಲ್ಲ ಅಲ್ವಾ. ನಾಳೆ ಸಹ ನಾನು ಹೋಗ್ತಾ ಏನೋ ಆಕ್ಸಿಡೆಂಟ್ ಆಗ್ಬೋದು, ಅಥವಾ ನಾಳೆ ಏನೋ ದಿವಸ ನಾನೇ ಇಲ್ಲದಿರ್ಬೋದು. ನಾವು ಊಹೆನೂ ಕೂಡ ಮಾಡ್ಕೊಳಕ್ಕಾಗಲ್ಲ. ನಮ್ಮ ಲೈಫ್ ರಿಸ್ಕ್ ಆದಾಗ ಏನು ಮಾಡ್ತೀರಿ ಮನೆಯವ್ರಿಗೆ? ಎಸ್, ಪಾಲಿಸಿ ಬಜಾರ್ ಮೋಸ್ಟ್ ಟ್ರಸ್ಟೆಡ್ ಇನ್ಶೂರೆನ್ಸ್ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಇಲ್ಲಿ ನೀವು ಕೂಡ ಕಂಪ್ಯಾರಿಸನ್ ಮಾಡ್ಕೊಳ್ಳಿ. ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ನಿಮಗೆ ಇಲ್ಲಿ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಟರ್ಮ್ ಇನ್ಶೂರೆನ್ಸಲ್ಲಿ 15% ಸಿಗುತ್ತೆ. ಹಾಗೆ ಹೆಲ್ತ್ ಇನ್ಶೂರೆನ್ಸಲ್ಲಿ 25% ಡಿಸ್ಕೌಂಟ್ ಸಿಗುತ್ತೆ. ದಿಸ್ ಇಸ್ ದ ಮೋಸ್ಟ್ ಕಾಮನ್ ಮಿಸ್ಟೇಕ್, ಇನ್ಶೂರೆನ್ಸ್ ಅನ್ನು ತಗೊಳ್ಳದೇ ಇರೋದು. ನಾನು ಅದಕ್ಕೆ ಎಷ್ಟೋ ಸಲ ಹೇಳ್ತೀನಿ, ಸಾಲ ಮಾಡಿ ಹಾಸ್ಪಿಟ್ಲ್ ಬಿಲ್ ಕಟ್ಟೋ ಬದಲು ಸಾಲ ಮಾಡಿ ಇನ್ಶೂರೆನ್ಸ್ ತೊಗೊಂಡ್ರೆ ಎಷ್ಟೋ ಉತ್ತಮ ಅನ್ನೋದು ನನ್ನ ಸಜೆಷನ್. ಸೊ ನೋಡೋಲ್ಲ, ಈ ಮೋಸ್ಟ್ 5 ಮಿಸ್ಟೇಕ್ಸನ್ನು ನೀವು ಮಾಡೋದ್ರಿಂದನೇ ನೀವು ಶ್ರೀಮಂತಿಕೆ ಆಗೋದಕ್ಕೆ ತಡೆ ಆಗಿರೋದು. ನಾನು ಹೇಳ್ದಂಗೆ ಟ್ರ್ಯಾಕ್ ಮಾಡಿ, ನೀವು ಅಮೌಂಟನ್ನು ಟ್ರ್ಯಾಕ್ ಮಾಡಿ, ಎಲ್ಲಿ ಹೋಗ್ತಾ ಇದ್ದೀರ ಅಂದರು. ನಾನು ವೇಸ್ಟಾಗಿ ಇಲ್ಲಿ ಅಮೌಂಟನ್ನು ಹಾಕ್ತಾ ಇದ್ದೀನಿ, ಎಲ್ಲಿ ನಾನು ವೇಸ್ಟಾಗಿ ಅಮೌಂಟನ್ನು ನಾನು EMIಗಳನ್ನು ತೊಗೊಳ್ತಾ ಇದ್ದೀನಿ. EMIಗಳು ತೊಗೊಳ್ಳೋದನ್ನು ದಯವಿಟ್ಟು ಕಮ್ಮಿ ಮಾಡಿ. ನಮ್ಗೆ ಎಷ್ಟು ಅವಶ್ಯಕತೆ ಇದೆಯೋ ಅಪ್ರಿಸಿಯೇಷನ್ ಅಸೆಟ್ ಮೇಲೆ ನೀವು ಇನ್ವೆಸ್ಟ್ ಮಾಡೋದ್ರಿಂದ ನಿಮ್ಮ ಹಣ ಬೆಳೆಯುತ್ತೆ. ಹಣದಿಂದ ಹಣವನ್ನು ಬೆಳೆಸಿ ಸೇವಿಂಗ್ಸ್ ಅಕೌಂಟಲ್ಲಿ ಇಟ್ಕೊಂಡ್ರೆ ನಿಮ್ಮ ಇನ್ಫ್ಲೇಷನ್ ತಿಂದುಬಿಡುತ್ತೆ ನಿಮ್ಮ ಹಣವನ್ನು. ಸೊ ನೋಡೋದಲ್ಲ, ನಿಮ್ಮ ಶ್ರೀಮಂತಿಕೆಗೆ ಅಡ್ಡವಾಗಿರುವಂಥದ್ದು ಅಥವಾ ನೀವು ಮಾಡ್ತಿರುವಂಥ ಮಿಸ್ಟೇಕ್ಗಳನ್ನು ಇನ್ ಡೀಟೇಲ್ಡ್ ಆಗಿ ವಿತ್ ಎಕ್ಸ್ಪ್ಲನೇಷನ್ ವಿತ್ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೀನಿ. ನಿಮ್ಮ ಅನಿಸಿಕೆ ಏನಾಯಿತು ಅನ್ನೋದನ್ನು ಜಸ್ಟ್ ಕಮೆಂಟಲ್ಲಿ ತಿಳಿಸ್ಕೊಡಿ. ಸೊ ಈ ವಿಡಿಯೋನ ಮಿಸ್ ಮಾಡಿದ್ರೆ ಒಂದಷ್ಟು ಜನಕ್ಕೆ ಶೇರ್ ಮಾಡಿ, ಹೆಲ್ಪ್ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಇನ್ಫಾರ್ಮೇಷನ್ ತರ್ತೀನಿ. ದಿಸ್ ಇಸ್ ಬಾಸ್ ವಾಲಾ, ಚಂದನ್ ಸೈನಿಂಗ್ ಆಫ್. ಬಾಯ್. ಬಾಸ್ ವಾಲಾ, ಬಿ ದ ಬಾಸ್.